13 ವರ್ಷಗಳು ಕಳೆದೋಯ್ತು. ಸೌಜನ್ಯನ ಒಂದು ಅಪ್ರಾಪ್ತ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ. ಇದು ನ್ಯಾಯ ಸಿಗದಿಲ್ಲದ ಕಾರಣ ಏನಾದರೂ ನಿಮಗೆ ಏನು ಅನಿಸುತ್ತೆ? ಅಂದರೆ ಇಲ್ಲಿ ಸೌಜನ್ಯ ಅನ್ನುವಂಥ ಒಂದು ಮಗುದು ಅತ್ಯಾಚಾರ ಕೊಲೆ ಪ್ರಕರಣ ಅಲ್ಲ, ಎಷ್ಟೋ ಸಾವಿರಾರು ಮಕ್ಕಳ ಅತ್ಯಾಚಾರ ಇಲ್ಲಿ ಆಗಿದೆ. ಅದು ಮುಚ್ಚುವಂಥ ಇಲ್ಲಿ ಕೆಲಸ ದೊಡ್ಡವರೇ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಬಳಿ ಕೂಡ ಹೋಗಿ ನಾನು ಸೆರಗುಡ್ಡಿ ನ್ಯಾಯ ಬೇಡಿದ್ರೂ ಕೂಡ ನನಗೆ ಇವತ್ತಿನವರೆಗೂ ನ್ಯಾಯ ಸಿಗಲಿಲ್ಲ. ಅತ್ಯಾಚಾರ ಕೊಲೆ ಪ್ರಕರಣ ಯಾರು ಮಾಡಿದಾರ ಅವರ ಫ್ಯಾಮಿಲಿಯಾಗಿ ಒಟ್ಟಾಗಿ ಸೇರಿ ಇವತ್ತು ನಮ್ಮ ಸೌಜನ್ಯನ ಒಂದು ಪ್ರಕರಣವನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಇವತ್ತು ನಮ್ಮ ಜೀವ ಇರುವುದರಿಂದ ಅವರ ಏನು ತಿಮ್ಮರಡಿ ಮೈಸೆಟ್ರು ಇದ್ದಾರೆ, ಅವರಿಂದ ನಮ್ಮ ಜೀವ ಇವತ್ತು ಉಳಿದಿದೆ. ಇಲ್ಲ ಅಂದರೆ ಅವರು ಅಲ್ಲ ಅಂದರೆ ನಮ್ಮ ಜೀವ ಇವತ್ತು ಸೌಜನ್ಯ ಒಟ್ಟಿಗೆ ನದಿಯಲ್ಲಿ ತೇಲಾಡ್ತಿತ್ತು ಸರ್. ನಮಸ್ಕಾರ, ಜಸ್ಟಿಸ್ ಫಾರ್ ಸೌಜನ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಶೆಟ್ಟಿ. ನಾವಿವತ್ತು ಇದ್ದೀವಿ ನಮ್ಮ ಸೌಜನ್ಯ ಅವರ ಹುಟ್ಟಿದ ಊರು ಹಾಗೂ ಹುಟ್ಟಿದ ಮನೆಯಲ್ಲಿ ನಾವು ಇವತ್ತಿದ್ದೀವಿ. ಹಾಗೆ ಒಂದು ಸಣ್ಣ ಪ್ರಯತ್ನನ ನಾವು ಮಾಡೋದಕ್ಕೆ ಹೋಗ್ತಿದ್ದೀವಿ. ಅವರ ತಾಯಿನ ಮಾತಾಡಿಸೋ ಅಷ್ಟು ನಮ್ಮ ಜೊತೆ ಅವ್ರ ತಾಯಿಯವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರು ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈಗಾಗಲೇ ನಿಮಗೆ ಸಾಕಷ್ಟು ಮಾಧ್ಯಮದವರು ಬಂದು ನಿಮ್ಮ ಹತ್ರ ಮಾತಾಡಿದ್ದಾರೆ. ನಮ್ಮ ಕರ್ನಾಟಕ ಅಲ್ಲದೆ ಭಾರತದಾದ್ಯಂತ ಈ ಒಂದು ಪ್ರಕರಣದ ಬಗ್ಗೆ ಸ್ಪ್ರೆಡ್ ಆಯಿತು. ಈಗ ಒಂದು ವಾರದಲ್ಲಿ ಸಮೀರ್ ಎಂಬಾತ ಯೂಟ್ಯೂಬರು ಒಂದು ವಿಡಿಯೋ ಹರಿಬಿಡ್ತಾರೆ. ಅದಾದಮೇಲೆ ಮತ್ತೆ ಒಂದು ಬೂಮ್ ಆಗುತ್ತೆ, ಒಂದೊಂದಷ್ಟು ರಾಜ್ಯದಲ್ಲಿ ಒಂದಷ್ಟು ಸ್ಪ್ರೆಡ್ ಆಗುತ್ತೆ. ನಿಮ್ಮನ್ನು ಹುಡಿಕೊಂಡು ಒಂದು ಸಾಕಷ್ಟು ಜನ ಬರ್ತಾಯಿದ್ದಾರೆ. ಮತ್ತು ಈಗಲೂ ನಾವು ಒಂದು ಅರ್ಧ ಗಂಟೆಯಿಂದ ನಾವು ನೋಡಿದ್ವಿ, ಒಂದು ಸಾಕಷ್ಟು ಜನ ಬರ್ತಾಯಿದ್ದಾರೆ. ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ನನಗೆ ನನ್ನ ಮಗನ ಕಲ್ಕೊಂಡು 13 ವರ್ಷ ಆದರೂ ಕೂಡ ನನಗೆ ಅದು ಮಗುನ ಕಲ್ಕೊಂಡಿದ್ದಂತ ಅನಿಸ್ತಿಲ್ಲ. ಯಾಕಂದರೆ ಅಷ್ಟು ಜನ ನಮ್ಮ ಮನೆಗೆ ಬಂದು ನನಗೆ ಸಾಂತ್ವನ ಹೇಳಿ ನಾವಿದ್ದೇವಮ್ಮ ಅಂತ ಹೇಳುವ ಒಂದು ರೀತಿ ಏನಿದೆಯೋ ಅದು ನನಗೆ ತುಂಬಾ ಸಂತೋಷ ಕೊಡ್ತಿದೆ. ಇವಾಗ ತುಂಬ ಜನ ಬರ್ತಾಯಿದ್ದಾರೆ. ಇವಾಗ ಸಮೀರ್ ಅವರು ಏನೋ ಒಂದು ನಮ್ಮ ಸೌಜನ್ಯನ ಪ್ರಕರಣವನ್ನು ಬಿಡಿಸಿ ಇಟ್ಟಿದ್ದಾರೆ. ಆದ ನಂತರ ಎಷ್ಟೋ ಯೂಟ್ಯೂಬರ್ಸ್ಗಳು ಕೂಡ ಬಂದು ಮೊನ್ನೆಯಿಂದ ತುಂಬ ಜನ ಬರ್ತಾಯಿದ್ದಾರೆ, ರಾತ್ರಿ ಇಡೀ ಬರ್ತಾನೆ ಇರ್ತಾರೆ. ನಮ್ಮ ಸೌಜನ್ಯ ಮಗಳಿಗೆ ಏನೆಲ್ಲ ಯಾವ ರೀತಿಯೆಲ್ಲ ಆಗಿದ್ದಾರೆ ಅನ್ನುವಂಥದ್ದು ಎಲ್ಲ ಕೇಳಿಕೊಂಡು ಅದರ ಎಲ್ಲ ಇದನ್ನು ನಾನು ಹೇಳ್ತಾ ಅವರಿಗೆ ಎಲ್ಲೆಲ್ಲಿ ಏನೇನೆಲ್ಲ ಆಗಿದೆ ಅದನ್ನೆಲ್ಲ ನಾನು ಅವರಿಗೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದೇನೆ ಸರ್. ಈಗಾಗಲೇ 13 ವರ್ಷಗಳು ಕಳೆದೋಯ್ತು ಸೌಜನ್ಯ ಅವರ ಸಾವಾಗಿ. 13 ವರ್ಷಗಳು ಕಳೆದೋಯ್ತು. ಆದರೆ ಇನ್ನೂ ಏನಂತಂದರೆ ಸೌಜನ್ಯನ ಒಂದು ಅಪ್ರಾಪ್ತ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ. ಇದು ಎಲ್ಲಿ ಇದು ನ್ಯಾಯ ಸಿಗದಿಲ್ಲದ ಕಾರಣ ಏನಾದರೂ ನಿಮಗೆ ಏನು ಅನಿಸುತ್ತೆ? ಅಂದರೆ ಇಲ್ಲಿ ಸೌಜನ್ಯ ಅನ್ನುವಂಥ ಒಂದು ಮಗುದು ಅತ್ಯಾಚಾರ ಕೊಲೆ ಪ್ರಕರಣ ಅಲ್ಲ, ಎಷ್ಟೋ ಸಾವಿರಾರು ಮಕ್ಕಳ ಅತ್ಯಾಚಾರ ಇಲ್ಲಿ ಆಗಿದೆ. ಅದು ಮುಚ್ಚುವಂಥ ಇಲ್ಲಿ ಕೆಲಸ ದೊಡ್ಡವರೇ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಏನೋ ಒಂದು ಸೌಜನ್ಯದ ಒಂದು ಕೇಸನ್ನು ಮುಚ್ಚಾಕ್ತಾ ಇದ್ದಾರೆ. ಆ ಕೇಸಿನಿಂದ ಮುಚ್ಚಾಕಿದ್ದರಿಂದ ನಮಗೆ ಇವತ್ತಿನವರೆಗೂ ನ್ಯಾಯ ಸಿಗ್ತಿಲ್ಲ. ನಮಗೆ ತುಂಬಾ ನೋವಾಗ್ತಿದೆ. ನನ್ನ ಮಗಳ ನಾನು ಕಲ್ಕೊಂಡು 13 ವರ್ಷ ಹೋರಾಟ ಮಾಡಿದರೂ ಕೂಡ ಇವತ್ತು ರಾಜಕೀಯ ಮುಖ್ಯಮಂತ್ರಿ ಬಳಿ ಕೂಡ ಹೋಗಿ ನಾನು ಸೆರಗುಡ್ಡಿ ನ್ಯಾಯ ಬೇಡಿದ್ರೂ ಕೂಡ ನನಗೆ ಇವತ್ತಿನವರೆಗೂ ನ್ಯಾಯ ಸಿಗಲಿಲ್ಲ. ತುಂಬಾ ನನಗೆ ನೋವಾಗ್ತಿದೆ ಸರ್. ಈಗಾಗಲೇ 13 ವರ್ಷಗಳ ಕಳೆದಾಯಿತು. ಅಂದಿಗೆ 13 ವರ್ಷಗಳಿಂದ 4 ಸರ್ಕಾರ ಬದಲಾಗಿದೆ. ಆವತ್ತಿನ ದಿವಸ BJP ಸರ್ಕಾರ ಅಧೀನದಲ್ಲಿತ್ತು ಕರ್ನಾಟಕದಲ್ಲಿ. ಆವತ್ತಿಗೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು. ಅವತ್ತು ಸದಾನಂದ ಗೌಡರ ಭೇಟಿ ಏನಾದರೂ ಮಾಡಿದ್ರಾ? ಇಲ್ಲ ಸರ್, ಭೇಟಿ ಮಾಡಲಿಕ್ಕೆ ಅಂದರೆ ಧರ್ಮಸ್ಥಳಕ್ಕೆ ಬಂದಿದ್ದರು. ನಮ್ಮ ಸೌಜನ್ಯನ ಕೊಲೆ ಪ್ರಕರಣ ಆದ ಸಮಯದಲ್ಲಿ ಅಲ್ಲಿಂದ ಇಲ್ಲಿಗೆ ಕಳಿಸಿಕೊಟ್ಟಿಲ್ಲ. ನಮ್ಮನ್ನೇ ಅಲ್ಲಿಗೆ ಕರೆಸಿದ್ರು. ಆರು ಹಸಕ್ಕೂ ಅವರೆಲ್ಲರೂ ಬಂದಿದ್ದರು. ನಮ್ಮ ಮನೆಗೆ ಯಾರನ್ನು ಇಲ್ಲಿ ಧರ್ಮಸ್ಥಳದವ್ರಿಗೆ ಕರೆಸಿಲ್ಲ. ಅಲ್ಲಿ ಹೋದರೆ ಅದು ಒಂದು ದೊಡ್ಡ ಕಾಡು, ಆ ರೀತಿಯಲ್ಲಿ ಹೇಳಿ ಅವರನ್ನು ಅಲ್ಲೇ ಕೂರಿಸಿದ್ರು. ನಮ್ಮ ಕಡೆ ಯಾರನ್ನು ರಾಜಕೀಯದನ್ನು ಕಳಿಸಿಲ್ಲ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಅನ್ನೋ ವಿಚಾರಕ್ಕೆ ಮತ್ತು ಈ ಒಂದು ಸೌಜನ್ಯ ಪ್ರಕರಣಕ್ಕೆ ತನಿಖೆ ಆರಂಭಗೊಳ್ತಲ್ಲ, ಅವತ್ತಿಗೆ ನಿಜವಾಗ್ಲೂ ಇದು ತಿರುವುಗೊಳಿಸಿದ್ದಾರು?
ಅತ್ಯಾಚಾರ ಕೊಲೆ ಪ್ರಕರಣ ಯಾರು ಮಾಡಿದಾರ ಅವರ ಫ್ಯಾಮಿಲಿಯಾಗಿ ಒಟ್ಟಾಗಿ ಸೇರಿ ಇವತ್ತು ನಮ್ಮ ಸೌಜನ್ಯನ ಒಂದು ಪ್ರಕರಣವನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಇದಕ್ಕೆ ಮೂಲತಃ ಇದಕ್ಕೆ ಕಾರಣಕರ್ತರು ಅಲ್ದಿರೋಂತಹ ಒಂದು ಸಂತೋಷ್ ನಾಯಕರನ್ನು ಬಂಧಿತರಾಗಿಸಿ ಅವರ ಒಂದು ಅಪರಾಧಿ ಅಂತ ಬಿಂಬಿಸೋದಕ್ಕೆ ಹೊರಟಿದ್ರು. ಖಂಡಿತ ಸರ್. ಅಂದರೆ ಇವತ್ತು ಪಾಪದವನನ್ನು ಒಂದು ಜೈಲಿಗೆ ಅಟ್ಟಿಸಿ ಅವನಿಗೆ ಅದೆಷ್ಟು ಹಿಂಸೆ ಕೊಟ್ಟು ಇವತ್ತು ನನ್ನ ಮಗಳು ಈ ಥರ ಹಿಂಸೆ ತಿಂದು ಸಾಯಿಸಿದ್ದಾರೆ, ಅವನಿಗೆ ಆ ಥರ ಹಿಂಸೆ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಅವನನ್ನು ಬಲಿಪಶು ಆಗಿ ಇವರೆಲ್ಲ ಸೇಫ್ ಆಗಿದ್ದಾರೆ, ಇವರನ್ನೆಲ್ಲ ಸೇಫ್ ಮಾಡ್ತಾ ಇದ್ದಾರೆ, ಪಾಪದವನನ್ನು ಜೈಲಿಗೆ ಅಟ್ಟಿಸಿದ್ದಾರೆ. ಏನು ಒಂದು 13 ವರ್ಷಗಳ ಹಿಂದೆ ನಮ್ಮ ಸೌಜನ್ಯ ಒಂದು ಸಾವಿಗೆ ನ್ಯಾಯ ದೊರಕಿಸ್ಬೇಕು ಅನ್ನೋದು ಹೋರಾಟ ಶುರುವಾಯ್ತಲ್ಲ, ಅಂದಿಗೆ ನಿಮಗೆ ಮೊದಲಿಗೆ ನಿಮ್ಮ ಜೊತೆಯಲ್ಲಿ ಬೆಂಬಲವಾಗಿ ನಿಂತವ್ರು ಯಾರು? ಮೊದಲಿಗೆ ನನಗೆ ಬೆಂಬಲ ನನ್ನ ತಮ್ಮಂದಿರಿಬ್ಬರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅನಂತರ ತಿಮ್ಮರೊಡಿ ಮೈಸೆಟ್ಟು ತಿಮ್ಮರೊಡಿ ಅವರು ನಮಗೆ ಅಣ್ಣನಾಗಿ ಬಂದು ಇವತ್ತು ನಮ್ಮ ಜೀವ ಇರುವುದರಿಂದ ಅವರ ಏನು ತಿಮ್ಮರೊಡಿ ಮೈಸೆಟ್ಟರು ಇದ್ದಾರೆ, ಅವರಿಂದ ನಮ್ಮ ಜೀವ ಇವತ್ತು ಉಳಿದಿದೆ. ಇಲ್ಲ ಅಂದರೆ ಅವರು ಅಲ್ಲ ಅಂದರೆ ನಮ್ಮ ಜೀವ ಇವತ್ತು ಸೌಜನ್ಯ ಒಟ್ಟಿಗೆ ನದಿಯಲ್ಲಿ ತೇಲಾಡ್ತಿತ್ತು ಸರ್. ಅವರಿಂದ ನಾವು ಇವತ್ತು ಬದುಕ್ತಾ ಇದ್ದೇವೆ. ನಮಗೆ ಅವರೇ ಬೆಂಬಲ ಇವತ್ತು. ನಾವು ಅವರನ್ನು ಯಾವತ್ತೂ ಬಿಟ್ಟು ಕೊಡೋದಿಲ್ಲ. ಯಾಕೆಂದರೆ ಏನು ಬೇಕಿದ್ರೂ ಅವ್ರ ಹತ್ರ ಕೇಳಿ ನಾವು ಇವತ್ತು ಯಾವ ಹೋರಾಟಕ್ಕೆ ಹೋಗ್ಬೇಕಿದ್ರೂ ನಮಗೆ ಅಣ್ಣನೇ, ನಮಗೆ ಬೇರೆ ಯಾರಿಲ್ಲ ಸರ್. ಮಹೇಶ್ ತಿಮ್ಮಾರೋಡಿ ಅವರ ಒಂದು ನಾಯಕತ್ವದಿಂದ ಒಂದು 13 ವರ್ಷಗಳಿಂದ ಸಾಕಷ್ಟು ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದೀರಾ. ಸಾಕಷ್ಟು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಯಾವಾಗ ಒಂದು ಸೌಜನ್ಯ ಒಂದು ಹೆಸರು ಕೂಗು ಬರುತ್ತೆ ಅಲ್ಲಿಗೆ ಒಂದು ಹೋರಾಟಗಳ ನಿಮಿತ್ತ ಹೋಗಿ ಬರ್ತಾ ಇರ್ತಾರೆ. ಅವರ ಒಂದು ನಾಯಕತ್ವದಲ್ಲೂ ಕೂಡ ಇಲ್ಲಿ ಒಂದು ಬೆಲೆ ಸಿಗಲಿಲ್ಲ, ಇದೇನಂತೀರಿ? ಅಂದರೆ ಇಲ್ಲಿ ಯಾರು ಒಂದು ನ್ಯಾಯಕ್ಕೆ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ಅವರ ಮೇಲೆ ಕೇಸ್ ಹಾಕುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಅವರು ಫ್ಯಾಮಿಲಿ ಒಟ್ಟು ಸೇರಿ ಏನು ಇಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲ, ಒಂದು ಅವರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ತೆಕ್ಕಲ್ಲ. ನಾವು ಎಷ್ಟು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ, ಯಾರನ್ನು ಕೂಡ ಇಷ್ಟುವರೆಗೂ ತನಿಖೆ ಮಾಡಿಲ್ಲ. ಅದಕ್ಕೋಸ್ಕರ ತಿಮ್ಮರೊಡಿ ಮೈಸೂರು ಅವರ ಮೇಲೆ ಇವತ್ತಿನವರೆಗೂ ಕೇಸು ಆಗ್ತಾನೇ ಇರ್ತಾರೆ. ಹಾಗೆ ಮರಣೋತ್ತರ ಪರೀಕ್ಷೆ ತೀರ್ಚಾಕಿದ್ದು ಎಷ್ಟು ತಾನೇ ಸರಿ ಅನಿಸುತ್ತೆ? ಇಲ್ಲ ಸರ್, ಅದೇನೆಂದರೆ 12 ದಿವಸ ಇವರಿಗೆ ಬೇಕಿತ್ತ ಒಂದು ತನಿಖೆ ಕಲಿಸಲಿಕ್ಕೆ ಅಂತ ನನಗೆ ತುಂಬ ನೋವಾಗ್ತಿದೆ. ಏನೋ ಒಂದು ಮರಣೋತ್ತರವನ್ನು ಇವರು ಪರೀಕ್ಷೆಗೆ ಎಷ್ಟು ಟೈಮಿಗೆ ಕಲಿಸ್ಬೇಕಂತ ಎಲ್ರಿಗೂ ಗೊತ್ತು ಸರ್. ಇದನ್ನು SI ಯೋಗೀಶ ಇವರೇ 12 ದಿವಸ ಇಟ್ಕೊಂಡು ಆಮೇಲೆ ಫಂಗಸ್ ಬಂದ ನಂತರ ಇದು ಪರೀಕ್ಷೆಗೆ ಕಲಿಸ್ತಾರಂತೆ. ಅಂತೂ ನನಗೆ ಅದು ಗೊತ್ತಿಲ್ಲ. ಇವಾಗ ತಿಮ್ಮರೊಡಿಯವರು ತಮ್ಮ ಎಲ್ಲ ಹೇಳುವಾಗ ನಂಗೆ ಗೊತ್ತಾಗಿದೆ. ಅಂದರೆ ನಾನೊಂದು ಮಗುವಿನ ನೋವಲ್ಲಿ ಮನೆಯಲ್ಲಿ ಇರ್ತಿದ್ದೆ, ಹೊರಟಿಗೆಲ್ಲ ಹೋಗ್ತಿದ್ದೆ, ಪ್ರೆಸ್ ಮೀಟಿಂಗ್ ಮಾಡ್ತಿದ್ದೆ. ಅದು ಸರಿಯಲ್ಲ ಸರ್. ಇದು ಅವತ್ತು ಮರುದಿವಸವೇ ಅದೊಂದು ಪರೀಕ್ಷೆ ಮಾಡಿದರೆ ಖಂಡಿತ ಯಾರ್ಯಾರು ಇದರಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿದ್ದಾರೆ ಅದೆಲ್ಲರೂ ನಮಗೆ ಕೇಸ್ ಮುಖಾಂತರ ಸಿಗ್ತಿದ್ದು ಸರ್. ಅಂದರೆ ಸೀರಿಯಸ್ ಆಗಿ ಇದು ತನಿಖೆ ಆಗಲಿಲ್ಲ ಮಾಡಿಲ್ಲ. ಈ ತನಿಖೆ ಹಿಂದೆ ಸಾಕಷ್ಟು ದೊಡ್ಡವರ ಕೈವಾಡವಿತ್ತು ಅಂತ ನೀವು ಹೇಳ್ತಿದ್ರಿ. ಖಂಡಿತ ಸರ್, ದೊಡ್ಡವರ ಕೈವಾಡ ಇದ್ದದರಿಂದ ನಮಗೆ 13 ವರ್ಷ ಆಯಿತು, ಇವತ್ತಿನವರೆಗೂ ನ್ಯಾಯ ಸಿಗಲಿಲ್ಲ. ಇವಾಗ ನೋಡಿ, ನಮ್ಮ ಮಗಳ ಯಾವತ್ತೋ ಅತ್ಯಾಚಾರ ಕೊಲೆ ಪ್ರಕರಣ ಆಗಿದೆ, ಅದರ ನಂತರ ಎಷ್ಟೋ ಕೊಲೆ ಆಗಿದೆ. ಅವರು ಇವತ್ತು ಕೊಲೆ ಮಾಡಿದರೆ 4-5 ದಿವಸದೊಳಗೆ ಸಿಗ್ತಾರೆ. ಅಷ್ಟೊಂದು 1000ಗಟ್ಟಲೆ ಕೊಲೆ ಪ್ರಕರಣ ಆದರೂ ಕೂಡ ನಾವು ಇವತ್ತು ನಮ್ಮ ಮಗಳ ಕೊನೆಯಾಗಿದೆ, ಅದರಲ್ಲೂ ಕೂಡ ನಾವು ಕಂಪ್ಲೇಂಟು ಯಾರ ಮೇಲೆ ಎಲ್ಲ ಹೆಸರಲ್ಲಿ ಕಂಪ್ಲೇಂಟ್ ಕೊಡ್ತೇವೆ ಅವರನ್ನು ಇವತ್ತಿನವರೆಗೂ ತನಿಖೆ ಮಾಡಿಲ್ಲ, ನಮಗೆ ನ್ಯಾಯ ಸಿಗಲಿಲ್ಲ. ನಾನು ಇನ್ನೊಂದು ಕೇಳ್ಪಟ್ಟೆ ಮೇಡಮ್, ಸೌಜನ್ಯ ಅವರ ಸಾವಾದ ನಂತರ, ಹತ್ಯೆ ಆದ ನಂತರ ಅದಕ್ಕೂ ಮುಂಚೆ ಒಂದಷ್ಟು ಹೆಣ್ಮಕ್ಳು ಇದೇ ರೀತಿಯಲ್ಲಿ ಒಂದು ಅರೆಬೆತ್ತಲಾಗಿ ಸಿಕ್ಕಿರೋಂಥ ಹೆಣಗಳು ಸಿಕ್ಕಿದಾಗ ಅಂದಿಗೂ ಕೂಡ ಒಳ ಉಡುಪುಗಳು ಇಲ್ದೇ ಸಿಕ್ಕಿರೋವಂಥದ್ದು ಪ್ರಕರಣಗಳು ದಾಖಲಾಗಿತ್ತು ಅಂತ ಕೇಳ್ಪಟ್ಟೆ. ಇದಕ್ಕೇನಂತೀರಿ? ಖಂಡಿತ ಸರ್. ಅಂದರೆ ತುಂಬ ನಾನು ನೋಡಿದ್ದು ಕೂಡ ನಾನೇ ನೋಡಿದ್ದೇನೆ. ಏನು ಬಟ್ಟೆ ಇಲ್ಲದ ಅರೆಬೆತ್ತಲೆಯಾಗಿ ಒಂದು ಹೆಣ್ಮಗಳನ್ನು ನೇಣಿಗೆ ಶರಣಾಗಿ ಒಂದು ಚಿಕ್ಕ ಗಿಡಕ್ಕೆ ಕಟ್ಟಿದ್ದಾರೆ. ಅದು ನಾನು ನೋಡಿದ್ದ. ಇವತ್ತು ನಾನು ನೋಡಿದರೆ ಅಲ್ಲಿ ಒಂದು ಹೆಣ್ಣ ಸಿಕ್ಕಿದೆ ನೋಡಿ, ಎಲ್ಲಿ ನೇತಾಡ್ತಿದೆ ಅಂದರೆ ನಾಳೆ ಸಾಕ್ಷಿಗೆ ನಾವೇ ಹೋಗಬೇಕು. ಇಲ್ಲಿ ಯಾರು ಕೂಡ ಸತ್ಯ ಹೇಳಲಿಕ್ಕಿಲ್ಲ. ಇವತ್ತು ನಾವು ಸತ್ಯ ಹೇಳಿದರೆ ನಾಳೆ ನಮ್ಮನ್ನು ಇಲ್ಲಿ ಹತ್ಯೆ ಮಾಡ್ತಾರೆ.